ಹಾಯ್ ಎವ್ರಿವಾನ್, ಇದು ಬೆಳಗಿನ ಒಂದು ಲಾಗು. ಬೆಳಗ್ಗೆ ಎದ್ದ ತಕ್ಷಣ ಮುಖ ತೊಳ್ಕೊಂಡು ಬ್ರಷ್ ಮಾಡಿಬಿಟ್ಟು ದೇವರಿಗೆ ನಮಸ್ಕಾರ ಮಾಡಿ ಅದಾದ ನಂತರ ನಾನು ಮನೆಯದು ಸ್ಕ್ರೀನೆಲ್ಲ ತೆಗಿತೀನಿ. ಅಷ್ಟೊತ್ತಿಗೆ 6 ಗಂಟೆ 10 ನಿಮಿಷ 15 ನಿಮಿಷ ಆಗಿರುತ್ತೆ. ಮನೆ ಸ್ಕ್ರೀನ್ಗಳು, ಕಿಟಕಿದು ಸ್ಕ್ರೀನ್ಗಳೆಲ್ಲ ತೆಗೆದ್ಬಿಟ್ಟು ಆಮೇಲೆ ಡೋರ್ ಓಪನ್ ಮಾಡಿಬಿಟ್ಟು ಹೊರಗಡೆ ಬಂದು ಒಂದು ಸಲ ನೋಡ್ತೀನಿ. ನಾನು ಒಂದು ಸಲ ಹೊರಗಡೆ ಈ ಬೆಳಗಿನ ಟೈಮು ಹೊರಗಡೆ ಬಂದಾಗ ತುಂಬ ಖುಷಿ ಅನಿಸುತ್ತೆ. ಬಟ್ ಏನು ಮಾಡೋದು, ನಮಗೆ ಹೆಣ್ಮಕ್ಳಿಗೆ ಮನೆ ಒಳಗಡೆ ಕೆಲಸ ಜಾಸ್ತಿ ಇರುತ್ತೆ. ಹೊರಗಡೆ ಕೂತ್ಕೊಂಡು ಇದನ್ನೆಲ್ಲ ನೋಡಬೇಕು ಅಂದರೆ ಸಾಧ್ಯ ಆಗೋದಿಲ್ಲ. ಬೆಳಗ್ಗೆನೇ ಮನೆ ಒಳಗಡೆ ಕೆಲಸ ಜಾಸ್ತಿ ಇರುತ್ತೆ. ಹೊರಗಿನ ಕೆಲಸ ನಮಗೆ ಒಬ್ಬರು ಮೇಡ್ ಬರ್ತಾರೆ, ಅವ್ರು ಮಾಡೋಗ್ತಾರೆ. ಕಾಫಿ ಮಾಡಿದೆ. ನನಗೆ ಬೆಳಗ್ಗೆ ಕಾಫಿ ಕುಡಿದ್ಮೇಲೆ ದಿನ ಸ್ಟಾರ್ಟ್ ಆಗೋದು. ತುಂಬ ಹೆಲ್ತಿ ಡ್ರಿಂಕ್ ಅದು ಇದು ಕುಡಿಬೇಕು ಅಂದ್ಕೊಳ್ತೀನಿ. ನೆಲ್ಲಿಕಾಯಿ ಜ್ಯೂಸ್ ಕುಡಿಬೇಕು ಅದು ಇದು ಅಂದ್ಕೊಳ್ತೀನಿ. ಬಟ್ ನನಗೆ ಅದೆಲ್ಲ ಮಧ್ಯಾಹ್ನ 11 ಗಂಟೆ 12 ಗಂಟೆ ಹಂಗೆ ಕುಡಿತೀನಿ. ಬೆಳಗ್ಗೆ ನನಗೆ ಕಾಫಿ ಮಾಡ್ಕೊಂಡು ಕುಡಿದ್ರೇ ನನಗೆ ಅಡುಗೆ ಮಾಡಲಿಕ್ಕೆ ಮೂಡ್ ಬರುತ್ತೆ. ಇಲ್ಲಾಂದರೆ ಏನೋ ಕಳ್ಕೊಂಡಿರೋ ಥರ ಭಾಸವಾಗ್ತಾ ಇರುತ್ತೆ. ನನಗೆ ಏನೂ ತಿಂದೇ ಇಲ್ವೇನೋ, ನನಗೆ ಒಂಥರ ಹಸು ಥರ ಅನಿಸ್ಬಿಡುತ್ತೆ. ಕಾಫಿ ಕುಡಿದ್ರೆ ಒಂಥರ ಕಂಫರ್ಟ್ ಅನಿಸ್ಬಿಟ್ಟು ನೆಕ್ಸ್ಟ್ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಸೊ ಕಾಫಿ ಎಲ್ಲ ಮಾಡಿ ಆಯಿತು. ಹೊರಗಡೆ ಬಂದಿದ್ದೆ, ಪೇಪರು ಬಂತು. ಸೊ ಪೇಪರ್ ತೊಗೊಂಡು ಕಾಫಿ ಕುಡಿತಾ ಪೇಪರ್ ಓದಿದರೆ ನನಗೆ ತುಂಬ ಸಮಾಧಾನ. ಪ್ರತಿದಿನ ಬೆಳಗ್ಗೆ ಹೀಗೆ ಇರುತ್ತೆ ನನಗೆ. ಕಾಫಿ ಮಾಡ್ಕೊಂಡ ತಕ್ಷಣವೇ ಹೊರಗಡೆ ಹೋಗ್ಬಿಟ್ಟು ಪೇಪರ್ ತೊಗೊಂಡು ಬಂದುಬಿಟ್ಟು ಫಸ್ಟ್ ಪೇಜ್ ನೋಡ್ತೀನಿ. ಹೆಡ್ಲೈನ್ಸ್ ಎಲ್ಲ ನೋಡಿಬಿಟ್ಟು ಆಮೇಲೆ ಸೀದಾ ಲಾಸ್ಟ್ ಪೇಜ್ ನೋಡ್ತೀನಿ. ಸಿನಿಮಾ ಪ್ರಭಾ ಅಂತ ಇರುತ್ತೆ. ಫಸ್ಟ್ಗೆ ನಾವು ಕನ್ನಡ ಪ್ರಭಾ ತರಿಸೋದ್ರಿಂದ ಫಸ್ಟ್ ಪೇಜ್ ನೋಡ್ತೀನಿ. ಆಮೇಲೆ ಲಾಸ್ಟ್ ಪೇಜು ಸಿನಿಮಾ ಪ್ರಭಾ ಅಂತ ಇರುತ್ತೆ. ಲಾಸ್ಟ್ ಪೇಜು ಏನು ಸಿನಿಮಾದ ಬಗ್ಗೆ ಏನಿದೆ ನೋಡ್ತೀನಿ. ಆಮೇಲೆ ಒಳಗಡೆದೆಲ್ಲ ಪೇಜಸ್ ಎಲ್ಲ ನೋಡೋದು. ಅಲ್ಲಿ ಏನು ಅಡ್ವರ್ಟೈಸ್ಮೆಂಟ್ ಪೇಪರ್ಸ್ ಎಲ್ಲ ಇರುತ್ತೆ. ಇವತ್ತೊಂದು ಉಚಿತ ತಪಾಸಣೆ ಶಿಬಿರ ಅಂತ ಒಂದು ಪೇಪರ್ ಬಂದಿದೆ, ಒಂದು ಅಡ್ವರ್ಟೈಸ್ಮೆಂಟ್ ಬಂದಿದೆ. ಮತ್ತು ಒಬ್ಬರು ಫೋಟೋಗ್ರಾಫರ್ದೊಂದು ಅಡ್ವರ್ಟೈಸ್ಮೆಂಟ್ ಬಂದಿದೆ. ಇದು ಮೈಸೂರಲ್ಲೇ ಊಟಗಳ್ಳಿ ಅವ್ರದ್ದು. ಸೊ ಅದೆಲ್ಲ ನೋಡ್ತೀನಿ. ಒಂದು ಚಿಕ್ಕದಾಗಿ ನೋಡ್ತೀನಿ ಅಷ್ಟೇ. ಹೆಡ್ಲೈನ್ಸ್ ಎಲ್ಲ ನೋಡ್ತೀನಿ. ಮತ್ತು ತಿಂಡಿ ತಿನ್ನುವಾಗ ಪೂರ್ತಿ ಡೀಟೇಲಾಗಿ ಓದ್ತೀನಿ. ಯಾವುದ್ಯಾವುದು ಇಂಟ್ರೆಸ್ಟಿಂಗ್ ಇರುತ್ತಲ್ಲ ಅದೆಲ್ಲ ತಿಂಡಿ ತಿನ್ನುವಾಗ ಓದ್ತೀನಿ. ಅದಾದ ನಂತರ ಮತ್ತೆ ಮಧ್ಯಾಹ್ನ ಊಟ ಮಾಡುವಾಗಲೂ ಅಷ್ಟೇ. ನಾನು ಊಟ ಮಾಡುವಾಗ, ತಿಂಡಿ ತಿನ್ನುವಾಗ, ಕಾಫಿ ಕುಡಿಯುವಾಗ ನನಗೆ ನ್ಯೂಸ್ ಪೇಪರ್ ಇರಲೇಬೇಕು. ಯಾರಾದರೂ ಮಿಸ್ಪ್ಲೇಸ್ ಮಾಡಿದರೆ ಖಂಡಿತ ತುಂಬ ಸಿಟ್ಟು ಬರುತ್ತೆ ನನಗೆ. ನ್ಯೂಸ್ ಪೇಪರ್ ಹುಡುಕಿಬಿಟ್ಟು ತಿಂಡಿ ಅಂದರೆ ರಾತ್ರಿ ಅಷ್ಟೇ ಓದಲ್ಲ, ಮಧ್ಯಾಹ್ನನೂ ಓದ್ತೀನಿ, ಬೆಳಗ್ಗೆನೂ ಓದ್ತೀನಿ ನಾನು. ತಿಂಡಿ ತಿನ್ನುವಾಗ, ಊಟ ಮಾಡುವಾಗ, ಕಾಫಿ ಕುಡಿಯುವಾಗ. ಅದಾದ ನಂತರ ಅಡುಗೆ ಕೆಲಸ, ಮುದ್ದೆ ಮತ್ತು ಅನ್ನ ಸಾಂಬಾರು ಮಾಡಿದ್ದೀನಿ. ಬೇಳೆಗೆ ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಹಾಕಿಬಿಟ್ಟು ಮಾಡಿದ್ದೀನಿ. ಮುದ್ದೆ ಪಾತ್ರ ಫುಲ್ಲು ಬಿಸಿ ಇತ್ತು. ಸೊ ಕೈಯೆಲ್ಲ ಸುಡ್ತಾ ಇತ್ತು ನನಗೆ ತೊಗೊಂಡೋಗಿ ಬಾನಿಗಿಡುವಾಗ. ನಮ್ಮ ಮನೆಯವ್ರಿಗೆ ಆಫೀಸ್ಗೆ ಟೈಮ್ ಆಗ್ತಾಯಿತ್ತು. ಫುಲ್ಲು ಬೈತಾಯಿದ್ರು, ಬೇಗ ಅಡುಗೆ ಮಾಡು, ಬೇಗ ಡಬ್ಬಿಗೆ ಕಟ್ಟೋದಿಲ್ಲ ಅಂತ. ಸೊ ನಾನು ಮರ್ತೇ ಬಿಟ್ಟೆ. ನಮಗೆ ಮೇಡು ಬರ್ತಾ ಇಲ್ಲ ಇವಾಗ. ಅವ್ರಿಗೆ ಮಗಳಿಗೆ ಡೆಲಿವರಿ ಅಂತೇಳಿ ಬರ್ತಾ ಇಲ್ಲ. ಸೊ ಹಂಗಾಗಿ ಹೊರಗಿನ ಕೆಲಸ ಅಷ್ಟೇ ಮಾಡೋಕ್ಕೊಬ್ರು ಬರ್ತಾರೆ. ಒಳಗಡೆ ಕೆಲಸ ಪಾತ್ರೆ ಎಲ್ಲ ತೊಳ್ಕೊಂಡು ನನಗೆ ಅಡುಗೆ ಮಾಡೋ ಅಷ್ಟೊತ್ತಿಗೆ ನನಗೆ ಟೈಮ್ ಆಗ್ಬಿಡ್ತು ಇವತ್ತು. ಸೊ ಫುಲ್ಲು ಬೈತಾಯಿದ್ರು, ಫುಲ್ಲು ಕ್ಲಾಸ್ ತೊಗೊಳ್ತಾಯಿದ್ರು ನಂಗೆ ಟೈಮ್ ಆಗ್ತಿದೆ ಅಂತೇಳ್ಬಿಟ್ಟು. ಸೊ ಡಬ್ಬಿ ಅಲ್ಲಿಗೂ ಕಟ್ಟಿದೆ ನಾನು. ನೋಡಿ, ಮುಖ ನೋಡಿದರೆ ಗೊತ್ತಾಗುತ್ತೆ ನಾನು ಎಷ್ಟು ಫುಲ್ಲು ಬೇಜಾರಲ್ಲಿದ್ದೀನಿ ಅಂತ. ಮೊಸರಿಗೊಂದು ಡಬ್ಬಿ ಹುಡುಕ್ತಾ ಇದ್ದೆ. ಅವರಿಗೆ ಸ್ವಲ್ಪ ಅನ್ನ ಸಾರು ಕಟ್ಟಿದ್ದೆ, ಮೊಸರಿಗೊಂದು ಡಬ್ಬಿ ಹುಡುಕ್ತಾ ಇದ್ದೆ. ಮೊಸರಿನ ಡಬ್ಬಿನೇ ಸಿಗ್ತಾ ಇರಲಿಲ್ಲ ನನಗೆ. ಅವು ಹೇಗೆ ಡಬ್ಬಿಗಳು ಕಳೀತದೋ, ಹೇಗೆ ಮಿಸ್ ಆಗುತ್ತೋ ನನಗಂತೂ ಅರ್ಥನೇ ಆಗಲ್ಲ. ಮೊಸರಿನ ಡಬ್ಬಿಗಳು ಸಿಗೋದೇ ಇಲ್ಲ. ಸೊ ಈ ಥರ ಎಲ್ಲ ಆಯಿತು. ಇದಾದ ನಂತರ ಕಟ್ಟೆ ಎಲ್ಲ ಒರೆಸ್ತಾ ಇದ್ದೀನಿ. ಕಟ್ಟೆ ಎಲ್ಲ ಒರೆಸಾದ್ಮೇಲೆ ಮಿಷಿನಿಗೆ ಬಟ್ಟೆ ಹಾಕಿದ್ದೀನಿ. ಮಿಷಿನಿಗೆ ಇನ್ನೊಂದು 12 ನಿಮಿಷ ಇದೆ ಅಷ್ಟೇ. ನಾನು ಅನ್ನಕ್ಕಿಟ್ಟಾಗಲೇ ಮಿಷಿನಿಗೆ ಬಟ್ಟೆ ಹಾಕಿದ್ದೆ. ಇನ್ನೊಂದು 12 ಮಿನಿಟ್ಸ್ ಇದೆ ಅದ್ರದ್ದು ಟೈಮಿಂಗ್ಸ್ ಮುಗಿಯೋದು, ಡೈಲಿ ಯೂಸ್ ಬಟ್ಟೆಗಳು. ಸೊ ಇಷ್ಟೆಲ್ಲ ಬಟ್ಟೆಗಳು ಇದು. ನಿನ್ನೆ ಬಟ್ಟೆಗಳನ್ನೆಲ್ಲ ಮಡ್ಚಿದ್ದೀನಿ. ಈ ಥರ ನಂದು ಮಾರ್ನಿಂಗು 10 ಗಂಟೆವರೆಗೂ ಈ ಥರ ಕೆಲಸ ಇರುತ್ತೆ. ಥ್ಯಾಂಕ್ ಯು.